ನಮಸ್ಕಾರ. ನಾವು ಇವತ್ತು ಭಕ್ತಿ ಬಗ್ಗೆ ಮಾತಾಡೋಣಂತ್ರಿ. ಭಕ್ತಿ ಅಂದ್ರೆ ಏನು? ದೇವರಲ್ಲಿ ನಂಬಿಕೆ ಇಡೋದು, ದೇವರನ್ನ ಗೌರವಿಸೋದು, ಸಂಪೂರ್ಣ ದೇವರಲ್ಲಿ ಶರಣಾಗತಿ ಆಗೋದು, ಅದು ಭಕ್ತಿ ರೀ. ಇದು ಕೇವಲ ಪೂಜೆ ಪುನಸ್ಕಾರ ಇದಕ್ಕಷ್ಟೇ ಸೀಮಿತ ಆಗಿದ್ದಲ್ರಿ. ಮನಸ್ಸಿಂದ ಆಳವಾಗಿ ಆಧ್ಯಾತ್ಮಿಕವಾಗಿ ಸೀಮಿತವಾಗಿರೋದಕ್ಕೆ ಭಕ್ತಿ ಅಂತಾರ. ತೋರಿಕೆ ಪ್ರೀತಿ ಮಾಡಿ ತೋರಿಕೆ ಸಂಬಂಧ ನಮಸ್ಕಾರ ಮಾಡೋದಾಗ್ಲಿ, ಪೂಜೆ ಮಾಡೋದಾಗ್ಲಿ ಅದು ಭಕ್ತಿ ಅನಿಸ್ಕೊಳಂಗಿಲ್ಲ. ಯಾವುದೇ ಪೂಜೆ ಆದರೂ ಭಕ್ತಿಯಿಂದ ಮನಸ್ಸಿಂದ ಮಾಡಿದ್ರೆ ಮಾತ್ರ ಅದು ದೇವರಿಗೆ ಮುಟ್ಟುತ್ತದ ಅನ್ನೋದೇನೆ ಇವತ್ತಿನ ಟಾಪಿಕ್ ರೀ. ಅದನ್ನ ಮಾತಾಡೋಣ ಅಂತ ಇವತ್ತ. ಭಕ್ತಿ ಒಳಗ ನವವಿಧ ಭಕ್ತಿಗಳು ಅಂತೇಳಿ ಭಾಗವತ ಪುರಾಣದೊಳಗ ನವವಿಧ ಭಕ್ತಿಗಳು ಅಂತೇಳಿ ಉಲ್ಲೇಖ ಆಗ್ಯಾವ್ರಿ. ಯಾವ್ಯಾವಂದ್ರ ಶ್ರವಣ ಅಂದ್ರ ಕತೆಗಳನ್ನು ಕೇಳುವುದು, ಕೀರ್ತನ ಅಂದ್ರ ದೇವರ ಗುಣಗಾನ ಮಾಡುವುದು, ಸ್ಮರಣ ಅಂದ್ರ ದೇವರನ್ನು ಸದಾ ಸ್ಮರಿಸುವುದು, ಪಾದ ಸೇವನ ಅಂದ್ರ ದೇವರ ಪಾದಗಳಿಗೆ ಸೇವೆ ಮಾಡುವುದು, ಅರ್ಚನ ಅಂದ್ರೆ ಪೂಜೆ ಮಾಡುವುದು, ವಂದನ ನಮಸ್ಕರಿಸುವುದು, ದಾಸ್ಯ ದೇವರಿಗೆ ದಾಸನಾಗಿರುವುದು, ಸಖ್ಯ ದೇವರನ್ನು ಸ್ನೇಹಿತನನ್ನಾಗಿ ಭಾವಿಸುವುದು, ಆತ್ಮ ನಿವೇದನ ತನ್ನನ್ನು ತಾನು ದೇವರಿಗೆ ಅರ್ಪಿಸುವುದು. ಇಷ್ಟು ನವವಿಧಗಳು ಅಂತೇಳಿ ಭಕ್ತಿ ಒಳಗೆ ಮಾಡ್ಯಾರಿ. ಜೀವನದಲ್ಲಿ ಭಕ್ತಿ ಪಾತ್ರ ಏನು ಅಂದ್ರೆ ಮಾನಸಿಕ ಶಾಂತಿ. ಅಂದ್ರೆ ಭಕ್ತಿಯು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದ, ಏಕಾಗ್ರತೆಯನ್ನು ಕೊಡ್ತದ, ಶಾಂತಿಯನ್ನು ಕೊಡ್ತದ. ಇನ್ನೊಂದು ನೈತಿಕತೆ. ಭಕ್ತನು ದೇವರಲ್ಲಿ ಪ್ರೀತಿ ಹೊಂದಿರುವುದರಿಂದ ಸದಾ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ತುಳಿಯುವಂಗಾಗ್ತದ, ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವಂತಾಗ್ತದ. ಇನ್ನೊಂದು ದುಃಖ ನಿವಾರಣೆ. ಯಾವಾಗಾರ ದುಃಖ ಆಗಿತ್ತು ಅಂದ್ರೆ ಫಸ್ಟ್ ನಾವು ದೇವರನ್ನ ಸ್ಮರಣೆ ಮಾಡಬೇಕು, ಮಾಡ್ತೀವಿ ಕೂಡ. ದೇವರನ್ನ ಸ್ಮರಣೆ ಮಾಡೋದ್ರಿಂದ ದೈವಿಕ ಬಲ ಬರ್ತದ. ಭಕ್ತಿ ಬಗ್ಗೆ ಬಸವಣ್ಣವರು ಒಂದು ವಚನ ಹೇಳ್ಯಾರಿ. ತಾವು ಎಷ್ಟೇ ಭಕ್ತಿ ದೇವ್ರ ಮೇಲೆ ಇದ್ರೂ ಸಹಿತ ತನಗೆ ಭಕ್ತಿನೇ ಇಲ್ಲ ಅನ್ನೋ ರೀತಿ ಒಂದು ವಚನ ಅದ. ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷೆವನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರ ತಾವು ಎಷ್ಟು ಭಕ್ತರಿರ್ತಾರ ಅಂದ್ರೂ ಸಹಿತ ತನ್ನ ಬಳಿ ಭಕ್ತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ವಚನನ ಹೇಳ್ತಾರ. ಭಕ್ತಿ ಅನ್ನೋದು ಕೇವಲ ಶಾಸ್ತ್ರಾಧ್ಯಯನದಿಂದ ಬರುವುದಿಲ್ರಿ. ಕಾಯಕದಲ್ಲಿ ಅಂದ್ರೆ ಕೆಲಸದಲ್ಲಿ ಮಗ್ನರಾಗಿರುವಂತಹ, ಕೆಲಸದಲ್ಲಿ ಭಕ್ತಿ ಮಾರ್ಗದಲ್ಲಿ ನಡೆಯುವಂತಹ ಕಕ್ಕಯ್ಯ ಮತ್ತು ಚೆನ್ನಯ್ಯ ದಾಸಯ್ಯರಂತಹ ಶರಣರ ಅನುಭವ ಮತ್ತು ಮಾರ್ಗದರ್ಶನದಿಂದನೂ ಭಕ್ತಿ ಉಂಟಾಗ್ತದ ಅಂತೇಳಿ ಬಸವಣ್ಣನವರು ಹೇಳ್ಯಾರ. ಭಕ್ತಿನ ತೋರಿಕೆಗೆ ಮಾಡಬಾರ್ದ್ರಿ. ಭಕ್ತಿ ಯಾವತ್ತು ಪೂಜೆ ಮಾಡ್ತೀವಿ ನಾವು ಅಗ್ದಿ ಅಲಂಕಾರ ಮಾಡಿ ಯಾರು ನೋಡ್ಲಿ ಅನ್ನೋ ಸಂಬಂಧ ಪೂಜೆ ಮಾಡೋದಕ್ಕಿಂತನೂ ಮನಸ್ಪೂರ್ವಕವಾಗಿ ದೇವರನ್ನ ಆರಾಧಿಸಿದ್ರೆ ಮಾತ್ರ ಅಲ್ಲಿ ಭಕ್ತಿ ಅನಿಸ್ಕೋತದ. ಕಣ್ಣು ಮುಚ್ಕೊಂಡು ಸುಮ್ ಕೂಡುದಲ್ರಿ, ಬೇರೆ ಬೇರೆ ಏನೇನೋ ವಿಚಾರಗಳನ್ನು ಮಾಡ್ಕೊಂಡು ಕೂಡುದಲ್ಲ. ದೇವ್ರನ್ನ ನೆನೆಸ್ಬೇಕು ಭಕ್ತಿಯಿಂದ ಕಣ್ಣು ಮುಚ್ಕೊಂಡು. ಈಗ ಒಬ್ಬೊಬ್ರು ಭಕ್ತಿ ಹೆಂಗಿರ್ತದಂದ್ರಿ, ಸುಮ್ಮನೆ ತೋರಿಕೆ ಭಕ್ತಿ ರೀ. ಸ್ವಲ್ಪ ತೋರಿಕೆ ಭಕ್ತಿ ಅಂದ್ರೆ ಭಾಳ ಇರ್ತದ್ರಿ. ಪೂಜೆ ಪುನಸ್ಕಾರ ಮಾಡ್ತೀನಿ ನಾನು ಅನ್ನೋದು ತೋರಿಸ್ಕೊಡೋದು ಭಾಳ ಇರ್ತದ. ಯಾರಾದ್ರೂ ಮಂದಿ ನೋಡ್ಲಿ ಅನ್ನೋ ಸಲುವಾಗಿ ಮಡಿಯನ್ನ ಮಾಡೋರು ಬಹಳ ಮಂದಿ ಇರ್ತಾರ. ಭಕ್ತರಲ್ಲಿ ನಾನಾ ತರದ ಭಕ್ತರನ್ನ ನಾವು ಕಾಣಬಹುದಾಗ್ತದ್ರಿ. ಅಂದ್ರೆ ಕೆಲವೊಬ್ರು ದೇವರ ಪೂಜೆ ಮಾಡೋದ್ರಲ್ಲಿ, ದೇವರಿಗೆ ಅಲಂಕಾರ ಮಾಡೋದ್ರಲ್ಲಿ ಭಕ್ತಿನ ಕಾಣ್ತಾರ. ಹೆಂಗಂದ್ರ ದೇವ್ರಿಗೆ ಅಂತೇಳಿ ಒಟ್ಟ ಶಾಣಿತನ ಮಾಡ್ತಾರಂಗಿಲ್ರಿ. ಎಷ್ಟು ಹೂಗಳನ್ನ, ಹಣ್ಣು ಹಂಪ್ಲ ನೈವೇದ್ಯಕ್ಕಂತ ನಾನಾ ತರದ ಅಡಿಗೆಗಳನ್ನ ಮಾಡುವುದು, ಅಲಂಕಾರ ಎಷ್ಟು ಚಂದ ಮಾಡಿರ್ತಾರಂದ್ರಿ. ಫೋಟೋ ಮುಖ ಮಾತ್ರ ಕಾಣಿಸುವಂಗ ಎಲ್ಲ ನಾನಾ ತರದ ಹೂಗಳನ್ನ ಏರಿಸಿ ಚಂದ ಅಲಂಕಾರ ಮಾಡಿರ್ತಾರ. ಅದ್ರೊಳಗ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಆಗ್ತಿರ್ತದ. ಅದ್ರೊಳಗ ಅವ್ರ ಭಕ್ತಿಯನ್ನ ತೋರಿಸಿ ದೇವ್ರನ್ನ ಕಾಣುತ್ತಿರ್ತಾರ. ಈಗ ನಾವು ದೇವಸ್ಥಾನಕ್ಕೆ ಹೋಗಿದ್ವಂದ್ರ ಅಲಂಕಾರ ಮಾಡಿರ್ತಾರಲ್ರಿ ದೇವ್ರಿಗೆ, ಎಷ್ಟು ನಮಗನೇ ಮನಸ್ಸಿಗೆ ಎಷ್ಟು ಆನಂದ ಅನಿಸ್ತಿರ್ತದ. ದೇವ್ರು ನೋಡಿದ್ರ ನೋಡ್ತಾನೇ ಇರ್ಬೇಕು ಅನಿಸ್ತದ. ಅಲಂಕಾರ ಮಾಡಿದ ದೇವ್ರ ಮುಂದೆ ಕೂತಿ ಬಂದ್ರ ಎದ್ದು ಬರ್ಲಿಕ್ಕೆ ಆಗಂಗಿಲ್ಲ. ರಾಯರಿಗೆ ಆಯ್ತು, ಯಾರಿಗೆ ಆಗಿರ್ಬೋದು, ಹೂ ಹಾರ ಹಾಕಿ ಅಲಂಕಾರ ಮಾಡಿರ್ತಾರಲ್ಲ, ಎಷ್ಟು ಚಂದ ಕಾಣ್ತಿರ್ತಾರ. ಹಂಗ ಪೂಜೆ ಮಾಡೋದ್ರಲ್ಲಿ ದೇವರನ್ನ ಕಾಣ್ತಿರ್ತಾರೆ ಕೆಲವೊಬ್ರು. ಇನ್ನು ಕೆಲವೊಬ್ರು ಹೆಂಗಿರ್ತಾರಂದ್ರ ದೇವ್ರಿಗಿಂತ ಅಂದ್ರೆ ಫೋಟೋ ಇಟ್ಟು ಪೂಜೆ ಮಾಡೋದಕ್ಕಿಂತನೂ ಅವರು ತಮ್ಮ ಕೆಲಸನೇ ದೇವ್ರು ಅಂತ ಅನ್ಕೊಂಡಿರ್ತಾರ. ಅಂದ್ರ ತಾವು ಯಾವ ಕೆಲಸದೊಳಗೆ ತೊಡಗಿರ್ತಾರೋ ಅದನ್ನೇ ದೇವ್ರು ಅಂತಿಕೊಂಡು ಅದನ್ನೇ ವೃತ್ತಿನೇ ಭಕ್ತಿಯಿಂದ ಪೂಜಿಸ್ತಿರ್ತಾರೆ. ಅಂದ್ರೆ ದೇವ್ರಿಗೆ ಅಷ್ಟೊಂದು ಕೂತು ಫೋಟೋ ಕಾರ ಹಾಕಿ ಮಂಗಳಾರತಿ ಮಾಡಿ ಎಲ್ಲಿ ನೈವೇದ್ಯ ಮಾಡಿ ಅದೆಲ್ಲ ಎಲ್ಲಿ ಟೈಮ್ ವೇಸ್ಟ್ ಮಾಡೋದು ಅನ್ಕೊಂಡು ತಾವೇನು ಕೆಲಸ ಮಾಡ್ತಿದಾರಲ್ಲ ಅದನ್ನೇ ಪ್ರಾಮಾಣಿಕವಾಗಿ ನಿಯತ್ತಿಂದ ಅಂದ್ರೆ ದುಡಿಮೆಯಲ್ಲೇ ದೇವ್ರನ್ನ ಕಾಣೋರು ಕೆಲವೊಬ್ರು ಆ ತರ ಇರ್ತಾರ. ಇನ್ನು ಕೆಲವೊಬ್ರು ಗಂಡಸರನ್ನೇ ಎಷ್ಟು ಪೂಜೆ ಪುನಸ್ಕಾರ ಮಾಡ್ತಿರ್ತಾರ ಅಂದ್ರ ದಿನಕ್ಕೆ 2 ತಾಸು ದೇವ್ರಿಗಂತಾನೆ ಟೈಮ್ ಮೀಸಲಿಟ್ಟಿರ್ತಾರೆ. ಅಂದ್ರೆ ವರ್ಕ್ ಮಾಡೋರ್ತಾರ, ಟೈಮೇ ಇರಂಗಿಲ್ಲ ಅವರಿಗೆ. 7:30 ಹಂಗ ಆಫೀಸ್ಗೆ ಹೋಗೋರು ಇರ್ತಾರ. ಅಂದ್ರೂ ಸಹಿತ 4 ಗಂಟೆಗೆ ಎದ್ದು ಸ್ನಾನ ಸಂಧ್ಯಾವಂದನೆ ಮಾಡ್ಕೊಂಡು ಪೂಜೆ ಮಾಡಿ
ಆಮೇಲೆ ದಿನನಿತ್ಯ ಪೂಜೆ ಮಾಡೋರು ಇದ್ದಾರೆ ದೇವ್ರನ್ನ, ಹಂಗಿರ್ತಾರ. ಇನ್ನು ಕೆಲವೊಬ್ರು ಹೆಂಗಿರ್ತಾರಂದ್ರ ದೇವ್ರಿಗೆ ಅಷ್ಟೇ ಸುಮ್ಮ ಸ್ನಾನ ಆದ ತಕ್ಷಣ ಹಿಂಗ್ ನಮಸ್ಕಾರ ಮಾಡಿ ಹೋಗುದು. ಕೆಲವೊಬ್ರು ಅಂತೂ ನಮಸ್ಕಾರನೇ ಮಾಡಂಗಿಲ್ರಿ ದೇವ್ರನ್ನ, ನಮ್ ಕೆಲಸನೇ ನಮ್ ದೇವ್ರು ಅನ್ಕೊಂಡವ್ರು ಇರ್ತಾರ. ಇನ್ನು ಕೆಲವೊಬ್ರು ಎದುರೊಳಗ್ ದೇವ್ರನ್ನ ಕಾಣ್ತಾರಂದ್ರ ದಾನ ಮಾಡೋದ್ರಲ್ಲಿ, ಅಂದ್ರ ಬಡವರಿದ್ದವ್ರಿಗೆ ದಾನ ಮಾಡೋದ್ರಲ್ಲಿ ಕಾಣ್ತಾರ, ಅನ್ನ ಸಂತರ್ಪಣೆ ಮಾಡೋದ್ರಲ್ಲಿ ದೇವ್ರನ್ನ ಕಾಣ್ತಾರ. ಹೀಗೆ ನಾನಾ ರೀತಿ ಅವ್ರು ಯಾವ ತರ ಅವ್ರ ಮನಸ್ಸಿಗೆ ತೃಪ್ತಿ ಅನಿಸ್ತಿರ್ತದಲ್ಲ ಅದ್ರೊಳಗ ದೇವ್ರನ್ನ ಕಾಣ್ತಾರ. ಅಂದ್ರ ಪೂಜೆ ಪುನಸ್ಕಾರ ಬರೀ ಪೂಜೆ ಮಾಡೋದ್ರಲ್ಲೇ ದೇವ್ರನ್ನ ಕಾಣ್ಬೋದು ಅಂತ ಇರಂಗಿಲ್ರಿ. ಎಲ್ಲ ನಮಗೇನ್ ಮನಸ್ಸಿಗೆ ತೃಪ್ತಿ ಅನಿಸ್ತಿರ್ತದಲ್ಲ ಅಲ್ಲಿ ನಾವು ಭಕ್ತಿಯಿಂದ ಪೂಜೆಯನ್ನ ಮಾಡ್ಕೊಂಡು ದೇವ್ರನ್ನ ಕಾಣ್ಬೋದು. ಇವಾಗ ನೋಡ್ರಿ, ಶ್ರಾವಣ ಮಾಸದಾಗ ಗೌರಿ ಕೂಡ್ಸಿರ್ತೀವಲ್ರಿ, ಗೌರಿ ಕೂಡಿಸಿದಾಗ ಅದೊಂದು ಶ್ರಾವಣ ಮಾಸ ಅಂದ್ರನೇ ಒಂದು ಹಬ್ಬನೇ, ಸಂಭ್ರಮ ರೀ. ಶ್ರಾವಣ ಮಾಸ ಆದ ತಕ್ಷಣನೇ ಗಣೇಶ ಚೌತಿ ಬರ್ತದ, ಗಣೇಶ ಚೌತಿ ಒಂದ್ಗನೆ ಮಹಾನವಮಿ, ದೀಪಾವಳಿ, ಒಂದ್ರಿಂದ ಒಂದು ಹಬ್ಬಗಳು ಬರ್ತಾನೇ ಇರ್ತಾವ. ಅವಾಗ ಮಡಿಲೆ ಅಡಿಗೆ, ದಿನ ಪೂಜೆ ಪುನಸ್ಕಾರ, ದಿನಾಲು ಪೂಜೆ ಇದ್ದೇ ಇರ್ತದ್ರಿ ಮನಿಯೊಳಗ ಶ್ರಾವಣ ಮಾಸ ಅಂದ್ರ. ಹಂಗ ಎಷ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಎಷ್ಟು ಚಂದ, ಒಬ್ಬೊಬ್ಬರ ಮನೆಗೆ ಒಂದೊಂದು ರೀತಿ ಅಲಂಕಾರ ಮಾಡಿರ್ತಾರೆ ಲಕ್ಷ್ಮಿಗೆ. ಅಲಂಕಾರ ಮಾಡೋದು ವರಮಹಾಲಕ್ಷ್ಮಿ ಹಬ್ಬ ಬಂದದಂದ್ರನೇ ಒಂದು ಮುತ್ತೈದರಿಗೆ ಅಷ್ಟು ಖುಷಿ ರೀ, ಹೆಣ್ಮಕ್ಳಿಗೆ ಸಂಭ್ರಮ ರೀ. ಬೆಂಗಳೂರಾಗಂತೂ ಹೂವಿನ ಮಾರ್ಕೆಟ್ ಫುಲ್ ಆಗಿರ್ತದ್ರಿ. ಆ ನ್ಯೂಸ್ನಾಗೆಲ್ಲ ತೋರಿಸ್ತಿರ್ತಾರ, ಗಗನಕ್ಕೇರಿದ ಹೂವಿನ ರೇಟ್ ಗಗನಕ್ಕೇರಿದಂತ. ಎಷ್ಟೇ ರೇಟ್ ಗಗನಕ್ಕೇರ್ಲಿ ಆದ್ರ ದೇವ್ರಿಗೆ ಅಂತ ಬಂತಂದ್ರ ವರ್ಷಕ್ಕೊಮ್ಮೆ ಬಂದಿರ್ತದ ಅಂತಿಕೊಂಡು ತಮ್ಗ ಏನ್ ಕಡಿಮೆ ಇದ್ರು ಸಹಿತ ದೇವ್ರಿಗೆ ಹೂ ಹಣ್ಣು ತರೋದ್ರಲ್ಲಿ ಮಾತ್ರ ಎಂದೂ ಹಿಂದ ಮುಂದೆ ತೊಳೆಯಂಗಿಲ್ರಿ. ಅಷ್ಟು ಚಂದ ಅಲಂಕಾರನ ಮಾಡ್ತಿರ್ತಾರ. ಶ್ರೀಮಂತರಿದ್ದವರು ಆಡಂಬರವಾಗಿ ಪೂಜೆ ಮಾಡ್ತಾರ, ಬಡವರಿದ್ದವರು ತಮ್ಮಲ್ಲಿ ಎಷ್ಟಿರ್ತದೋ ಅಷ್ಟು ಸಿಂಪಲ್ ಆಗಿ ತಂದು ಪೂಜೆನ ಮಾಡ್ತಾರ. ಪೂಜೆ ಮಾಡೋದು ಮಾತ್ರ ಬಿಡಂಗಿಲ್ಲ. ಇನ್ನು ಅಷ್ಟಮಿದು ಹೇಳ್ಬೇಕಂದ್ರ ಗೌರಿ ಅಷ್ಟಮಿ ಅಂತೇಳಿ ಅಷ್ಟಮಿ ಗೌರಿ ಪೂಜೆ ಮಾಡ್ತಿರ್ತಾರಲ್ರಿ, ಅವತ್ತಿನ ದಿನ ಎಲ್ಲ ನಾನಾ ತರದ ಅಡಿಗೆಗಳನ್ನ ಮಾಡ್ತಾರ್ರಿ. ಭಾಳ ಅಡಿಗೆ ದಿನಸಿರ್ತಾವ್ರಿ. 12-13 ತರದ ಸ್ವೀಟ್ಗಳನ್ನ ಮಾಡ್ತಾರ. 4 ತರ ಪಲ್ಯ, 4 ತರ ಕೋಸಂಬರಿ, 4 ತರ ಚಟ್ನಿ. ಇದು ಎಷ್ಟು ಮಾಡಿದ್ರು ಕಡಿಮೆ ಅವತ್ತಿನ ದಿನ ಅಷ್ಟು ಮಾಡ್ಬೇಕು ಅಂತ ಒಂದು ನಂಬಿಕೆ ರೀ. ಆದ್ರ ಬಡವರಾದವರು ಹಳ್ಳಿ ಒಳಗ ಏನ್ ಅಷ್ಟೊಂದು ಮಾಡಂಗಿಲ್ರಿ. ಆದ್ರೆ ಮಾಡಂಗಿಲ್ಲ ಅಂತಲ್ಲ, ಒಂದ್ ಪಲ್ಯ, ಒಂದ್ ಚಟ್ನಿ, ಒಂದ್ ಕೋಸಂಬರಿ, ಈ ತರ ದಿನನಿತ್ಯದ ಅಡಿಗೆ ಮಾಡಿ ಬೇಸನ್ ಉಂಡಿ, ಗಿಲ್ಗಂಚಿ, ಚಕ್ಲಿ, 5 ಸ್ವೀಟ್ ಅಂತೂ ಮಾಡೇ ಮಾಡ್ತಾರ. ಅವತ್ತಿನ ದಿನ ಏನೂ ಇಲ್ಲ ಅಂದ್ರೂ 5 ಸ್ವೀಟ್ ಮಾಡೇ ಮಾಡ್ತಾರ. ಆದ್ರ ಇದ್ದವರು ಭಾಳ ಮಾಡ್ತಾರೆ. ಇಲ್ಲಿ ನಮ್ಗೆ ಊಟ ಕೇಳಿರ್ತಾಳ್ರಿ ಲತಾಕ ಅಂತೇಳಿ, ಇಷ್ಟು ಅಡಿಗೆ ಮಾಡಿರ್ತಾರೆ ಅವ್ರು. ಅಷ್ಟಮಿ ದಿನ ತಾಟ್ ಎಲ್ಲ ಫುಲ್ ತುಂಬಿಬಿಟ್ಟಿರ್ತದ. ಅವ್ರೇನ್ ಫಸ್ಟ್ ಬಡಿಸಿರ್ತಾರಲ್ಲ ಅದನ್ನ ತಿಂದದ್ರಲ್ಲೇ ಹೊಟ್ಟೆ ತುಂಬಿಬಿಡ್ತದ. ಅಷ್ಟೊಂದು ವೆರೈಟಿ ಅಡಿಗೆನ ಮಾಡಿರ್ತಾರೆ ಅಷ್ಟಮಿಗೆ. ಅಷ್ಟು ಭಕ್ತಿ ರೀ. ಅದು ಮಾಡೋದ್ರಿಂದ ನಮಗೊಂಥರ ತೃಪ್ತಿ, ದೇವರಿಗೆ ಇಷ್ಟ, ಲಕ್ಷ್ಮಿಗೆ ಅಂತಿಕೊಂಡು ಎಷ್ಟು ನೈವೇದ್ಯ ಕೊಡ್ತೀವಿ ಅಷ್ಟು ನಮಗ ಆನಂದ ಅನಿಸ್ತಿರ್ತದ. ಅದ್ರ ಸಂಬಂಧ ಅಷ್ಟಮಿ ಒಳಗ ಅಷ್ಟು ಪೂಜೆ ಮಾಡಿ, ಅಷ್ಟು ಭಕ್ತಿಯಿಂದ ನೈವೇದ್ಯ ಮಾಡಿ, ಆರತಿ ನೈವೇದ್ಯ ಆಯ್ತಂದ್ರ ಮನಸ್ಸಿಗೆ ಏನೋ ಒಂಥರ ಆನಂದ ಅನಿಸ್ತದ್ರಿ. ಪೂಜೆ ಪುನಸ್ಕಾರ ಮಾಡೋದ್ರಿಂದ, ಪೂಜೆ ಪುನಸ್ಕಾರ ಮಾಡೋದು ಒಳ್ಳೇದು, ಚಲೋ. ಅದು ಒಂದ್ ರೀತಿ ಮನಿಯೊಳಗೆ ಮಾಡೋದ್ರಿಂದ ಮಕ್ಕಳಿಗೂ ಸಂಸ್ಕಾರ ಬರ್ತದ. ಅದು ಪೂರ್ತಿ ಬಿಟ್ಟಿವಂದ್ರೆ ಏನಾಗ್ತದ್ರಿ, ಮಕ್ಕಳಿಗೆ ಏನು ಗೊತ್ತೇ ಆಗಂಗಿಲ್ಲ. ನಾವೇ ದೊಡ್ಡವರಾದವ್ರನ್ನೇ ಪೂಜೆ ಮಾಡ್ಲಿಲ್ಲ ಅಂದ್ರೆ ಮಕ್ಕಳು ಅದೇ ಈಗಿನವ್ರಂತೂ ಮಾಡಕ್ಕೆ ಇಷ್ಟಪಡಂಗಿಲ್ಲ, ಮತ್ತಿಷ್ಟು ದೇವ್ರನ್ನ ಒಳ್ಳೆ ನೋಡಂಗಿಲ್ಲ. ಹಂಗಾಗ್ಬಿಡ್ತದ್ರಿ. ಆದಷ್ಟು ಮನಿಯೊಳಗ ಪೂಜೆ ಪುನಸ್ಕಾರ ಇರ್ಲಿ ಅಂತ ನಾ ಹೇಳ್ತೀನಿ ರೀ. ಇನ್ನ ಗುರುಗಳ ಮೇಲಿನ ಭಕ್ತಿ ಹೇಳ್ಬೇಕಂದ್ರಿ, ಭಕ್ತಿ ಗುರುಗಳ ಮೇಲೆ ಹೆಂಗಿತ್ತಂದ್ರಿ, ಅವಾಗಿನ ಗುರುಗಳ ಭಕ್ತಿಗೂ ಈಗಿನ ಗುರುಗಳ ಭಕ್ತಿಗೂ ಭಾಳ ವ್ಯತ್ಯಾಸ ಅದರಿ. ನಮಗ ಸರ್ಗಳು ಬಂದಾರಂದ್ರ ಅಂಜಿ ಎಷ್ಟು ದೂರಿಂದಾನೆ ನಮಸ್ಕಾರ ಅಂತಿದೀವ್ರಿ. ಅಂಜಿದ್ರು ಸಹಿತ ಮರಿಯಾಗ್ಯಾರ ಓದಿದ್ವಿ. ಈಗ ಹಂಗಲ್ರಿ, ಸರ್ಗಳು ಎದ್ರಿಗೆ ಬರ್ತಿರ್ತಾರ ಅನ್ನಕೊಂಡು ಹಿಂಗ್ ಹೋಗ್ತಿರ್ತಾರ ಹುಡುಗರು. ಮರ್ಯಾದಿನೇ ಇಲ್ರಿ ಈಗಿನ ಟೀಚರ್ಸ್ಗಳಿಗೆ. ಹುಡುಗರು ಒಟ್ಟ ರೆಸ್ಪೆಕ್ಟ್ ಅನ್ನೋದೇ ಕೊಡಂಗಿಲ್ರಿ. ಗುರುಗಳು ಅಂದ್ರೆ ಇದನ್ನೇ ಇಲ್ಲ. ಅವಾಗೆಲ್ಲ ನೋಡ್ರಿ, ಸಂತ ಶಿಶುನಾಳ ಶರೀಫರು ತಮ್ಮ ಗುರುಗಳಾದಂತ ಗೋವಿಂದ ಭಟ್ರದ್ದು ಎಷ್ಟು ಪರಮ ಶಿಷ್ಯರಾಗಿದ್ರು, ಪರಮ ಭಕ್ತರಾಗಿದ್ರು ಅಂದ್ರ ಅವರು ಒಂದ್ಸಲ ಆರಾಮಿಲ್ಲಾರ್ದಾಗ ವಾಂತಿ ಮಾಡ್ಕೋತಾರಲ್ರಿ, ಆ ವಾಂತಿನ ಕೈಯಾಗ ಹಿಡ್ಕೋತಾರ ಇವ್ರು. ಅವಾಗ ಗೋವಿಂದ ಭಟ್ರು ಏನ್ ಹೇಳ್ತಾರಂದ್ರ, ಯಾರು ತುಳಿಲಾರ್ದಲ್ಲಿ ಚಲಿ ಬಾರಪ್ಪ ಅಂದಾಗ ಅವರು ಅದನ್ನ ಕುಡಿದು ಬಿಡ್ತಾರಂತ್ರಿ. ಅದನ್ನ ಅಷ್ಟು ಭಕ್ತರಿರ್ತಿದ್ರು. ಈಗ ಅದನ್ನೆಲ್ಲ ಕೇಳಿದ್ರನೇ ನಮ್ಗೆ ಒಂಥರ ಅನಿಸ್ತದ್ರಿ. ಮಕ್ಕಳಿಗಂತೂ ಬಿಡ್ರಿ, ಹೆಂಗಾರ ಮಾಡಿರ್ಬೇಕಪ್ಪ ಅಂತೇಳಿ ಅಷ್ಟು ಭಕ್ತರು ಇದ್ರಿ ಅವಾಗ. ಈಗ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಬಹಳ ಭಕ್ತರ್ರಿ. ಅವರು ಪರಮ ಶಿಷ್ಯರು. ಅವರ ಕೆಲವೊಂದು ಆದರ್ಶಗಳನ್ನ ಅವರು ಅಳವಡಿಸ್ಕೊಂಡು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ಲಿಕ್ಕೆ ಅದು ಸಹಾಯ ಆಯ್ತ್ರಿ. ಇನ್ನು ವಿವೇಕಾನಂದರು ತಮ್ಮ ಗುರುಗಳಾದಂತ ರಾಮಕೃಷ್ಣ ಪರಮಹಂಸರನ್ನ ಎಷ್ಟು ಭಕ್ತಿಯಿಂದ ಪೂಜಿಸ್ತಿದ್ರು, ಆರಾಧಿಸ್ತಿದ್ರು. ಹಂಗಾಗಿ ಅವರಿಂದ ಜ್ಞಾನ ಭಂಡಾರವನ್ನೇ ಅವ್ರು ಗಳಿಸ್ಕೊಂಡ್ರಿ, ದೊಡ್ಡ ವ್ಯಕ್ತಿಗಳಾದ್ರು. ಮುಂದ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಬೋಧಿಸಿದ್ದು ಒಂದು ಮಾತು ಯಾವ್ದಂದ್ರ, ಮಾನವ ಸೇವೆಯೇ ಮಾಧವ ಸೇವೆ ಅಂತ ಹೇಳಿದ್ರಿ ಅವರು.
ಅಂದ್ರ ಮಾನವರನ್ನ ಪೂಜಿಸಬೇಕು. ಅಂದ್ರ ಮೊದಲ ಮನುಷ್ಯರನ್ನ ಪೂಜಿಸ್ರಿ, ಮನುಷ್ಯರನ್ನ ಗೌರವಿಸೋದು ಕಲೀರಿ. ಒಬ್ರನ್ನೊಬ್ರನ್ನು ಗೌರವಿಸಿದ್ರ ದೇವರು ತಾನೇ ಒಲಿತಾನ ಅಂತೇಳಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಹೇಳಿದ್ರಂತ್ರಿ. ಇದೆಲ್ಲ ಹೇಳು ಮುಂದಾಗ ವಿವೇಕಾನಂದರು ಒಂದ್ ಮಾತು ಹೇಳ್ಯಾರಿ, ಅದು ನೆನಪಾಗ್ತದ. ಏನಂದ್ರ, ಯಾರಿಗೆ ತನ್ನಲ್ಲಿ ತನಗೆ ನಂಬಿಕೆ ಇಲ್ಲವೋ ಅವನು ನಾಸ್ತಿಕ ಅಂತ. ಹಳೆಯ ಧರ್ಮಗಳು ಹೇಳಿದವು ದೇವರನ್ನು ನಂಬದವನು ನಾಸ್ತಿಕ ಎಂದು. ಆದರೆ ಹೊಸ ಧರ್ಮವು ಹೇಳುತ್ತದೆ ಯಾರಿಗೆ ತನ್ನಲ್ಲಿ ತನಗೆ ನಂಬಿಕೆ ಇಲ್ಲವೋ ಅವನು ನಾಸ್ತಿಕ ಎಂದು. ಅಂದ್ರೆ ದೇವ್ರು ದೇವ್ರು ಅಂತ ಕೂಡುದಕ್ಕಿಂತನೂ ತಮ್ಮ ಮೇಲೆ ತಮಗೆ ನಂಬಿಕೆ ಇರಬೇಕು. ಮೊದಲ ನಂಬಿಕೆ ಇಟ್ಕೊಂಡು ಕೆಲಸನ ಮಾಡೋದ್ರಿಂದ ಅಲ್ಲಿ ದೇವ್ರನ್ನ ಕಾಣಬಹುದು ಅಂತೇಳಿ ವಿವೇಕಾನಂದರು ಹೇಳ್ಯಾರ್ರಿ. ಹಂಗಂತೇಳಿ ವಿವೇಕಾನಂದ್ರ ಹಂಗೆ ಹೇಳ್ಯಾರ ಅಂತೇಳಿ ಪೂಜೆ ಮಾಡೋದು ಬಿಡುದು ಅಂತಲ್ರಿ. ಪೂಜೆನೂ ಮಾಡಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಪೂಜೆ ಜೊತೆಗೆ ಕೆಲಸನೂ ಮಾಡಬೇಕು. ಕೆಲಸದೊಳಗೂ ನಂಬಿಕೆ, ಶ್ರದ್ಧೆ, ಭಕ್ತಿ, ಪ್ರೀತಿ ಇಟ್ಕೊಂಡು ಒಂದು ವಿಶ್ವಾಸದಿಂದ ಕೆಲಸನ ಮಾಡಬೇಕು. ಆಮೇಲೆ ಪೂಜೆನೂ ಮಾಡೋದು ಬಿಡಬಾರ್ದ್ರಿ. ಪೂಜೆ ಪುನಸ್ಕಾರ ಮನೆಗಿದ್ರ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾವ್ರಿ. ಹಂಗಾಗಿ ಪೂಜೆನೂ ಮಾಡೋಣ, ಈ ಕಡೆ ಕೆಲಸದ ಮೇಲೆ ಶ್ರದ್ಧೆಯಿಂದನೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಕ್ತಿ ಅನ್ನೋ ಟಾಪಿಕ್ನ ಮುಗಿಸ್ತೀನಿ ರೀ. ಎಲ್ಲರಿಗೂ ಧನ್ಯವಾದಗಳು ರೀ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.